ಜನಕ್ಕೆ ಮಾತ್ರ ಅಲ್ಲಿ ಅವಕಾಶ ಕೊಟ್ಟಿರುವಂತದ್ದು. ಗವರ್ನರ್ ಆಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಮತ್ತೊಂದು ಕಡೆ ಶಾಸಕರು, ಸಂಸದರು ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರ ಅವ್ರಿಗೆ ಮಾತ್ರ ಅಲ್ಲಿ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಹಾಗಾಗಿ ಅವರಿಗೆ ಸೀಮಿತವಾಗಿ ಅವ್ರನ್ನ ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಒಳಗಡೆ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಸದ್ಯಕ್ಕೆ ನರೇಂದ್ರ ಮೋದಿ ಅವರು ವಿವೇಕ ಸ್ಮಾರಕದ ಹತ್ರ ಬಂದು ಈಗ ಸ್ಮಾರಕವನ್ನು ಉದ್ಘಾಟನೆಯನ್ನು ಮಾಡ್ತಿರುವಂತದ್ದು. ಧನುಶ್ರೀ, ಕೃಷ್ಣ, ಈಗ ವೇದಿಕೆ ಕಾರ್ಯಕ್ರಮ ಕೂಡ ಬಹಳಷ್ಟು ಜನರಿಗೆ ಅವಕಾಶ ಕೊಟ್ಟಿಲ್ಲ, ಪಾಸ್ ಇದ್ದವರಿಗೆ ಮಾತ್ರ ಅಂತೆ. ಅಂದ್ರೆ ಒಟ್ಟು ಎಷ್ಟು ಪಾಸ್ಗಳಿರುತ್ತೆ ಮತ್ತೆ ಎಷ್ಟು ಪಾಸ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡಾಗಿದೆ? ಧನುಶ್ರೀ, ಈಗ ಪಾಸಿನ ವಿಚಾರದಲ್ಲೂ ಕೂಡ ಮಠದವರೇ ಇದು ರಾಮಕೃಷ್ಣ ಆಶ್ರಮದವರೇ ಈಗ ಪಾಸ್ ಅನ್ನು ಕೂಡ ವಿತರಣೆಯನ್ನು ಮಾಡಿರುವಂತದ್ದು. ಇದು ಕೇವಲ ಪಕ್ಷದ ಕಾರ್ಯಕ್ರಮ ಕೂಡ ಇಲ್ಲ. ಯಾಕಂದ್ರೆ ಈಗಾಗಲೇ ನರೇಂದ್ರ ಮೋದಿ ಅವರು ಬಂದ ಸಂದರ್ಭ ಸಹಜವಾಗಿನೇ ಒಂದ್ ರೀತಿ ಬಂತು ಅಂತಂದ್ರೆ ಅದು ಪಾರ್ಟಿಗೆ ಅನುಕೂಲ ಆಗುತ್ತೆ ಅನ್ನೋದು ಕೂಡ ರಾಜ್ಯದ ನಾಯಕರು ಕೂಡ ಆಲೋಚನೆಯನ್ನು ಕೂಡ ಮಾಡಿದ್ರು, ಏನಾದ್ರು ಕಾರ್ಯಕ್ರಮ ಅಥವಾ ಸಮಾವೇಶ ಮಾಡ್ಬೇಕು ಅನ್ನುವಂಥದ್ದು. ಆದ್ರೆ ನರೇಂದ್ರ ಮೋದಿ ಅವರು ಕೇವಲವಾಗಿ ಇಲ್ಲಿ ರಾಮಕೃಷ್ಣ ಆಶ್ರಮಕ್ಕೆ ಸಂಬಂಧಪಟ್ಟಂತೆ ವಿವೇಕ ಸ್ಮಾರಕ ಉದ್ಘಾಟನೆಗೆ ಅಷ್ಟೇ ಅವರು ಪ್ರಧಾನಮಂತ್ರಿಗಳ ಕಚೇರಿ ಈಗ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಕಾರಣಕ್ಕೋಸ್ಕರವಾಗಿ ಕೇವಲವಾಗಿ ಒಂದಷ್ಟು ಜನರಿಗೆ ಮಾತ್ರ, ಅಂದ್ರೆ ಅವರೇ ರಾಮಕೃಷ್ಣ ಆಶ್ರಮದಿಂದ ಎಷ್ಟು ಜನರಿಗೆ ಸಾಧ್ಯವೋ ಅಷ್ಟು ಜನರಿಗೆ ಮಾತ್ರ ಪಾಸ್ ಅನ್ನು ವಿತರಣೆಯನ್ನು ಕೂಡ ಮಾಡಿರುವಂತದ್ದು. ಈಗ ಸದ್ಯಕ್ಕೆ ಅಲ್ಲಿ ರಾಮಕೃಷ್ಣ ಆಶ್ರಮದ ಅಲ್ಲಿ ಈಗ ಉದ್ಘಾಟನೆ ಕೂಡ ಮಾಡುತ್ತಿದ್ದಾರೆ. ಕೇವಲವಾಗಿ ಒಂದಷ್ಟು ಜನ ರಾಮಕೃಷ್ಣ ಆಶ್ರಮದಲ್ಲಿರ್ತಕ್ಕಂಥ ಮುಖ್ಯಸ್ಥರು ನರೇಂದ್ರ ಮೋದಿ ಅವರು ಮತ್ತೆ ಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತೆ ಗವರ್ನರ್ ಮಾತ್ರ ಅಲ್ಲಿ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಇನ್ನು ವೇದಿಕೆ ಕಾರ್ಯಕ್ರಮಕ್ಕೆ ಅಂದ್ರೆ ಈಗ ಉದ್ಘಾಟನೆ ಮಾಡಿದ ಬಳಿಕವಾಗಿ ವೇದಿಕೆ ಕಾರ್ಯಕ್ರಮಕ್ಕೆ ಏನು ಹೋಗ್ತಾರೆ, ರಾಮಕೃಷ್ಣ ಆಶ್ರಮದ ವೇದಿಕೆ ಕಾರ್ಯಕ್ರಮ ನಡೆಯುತ್ತೆ. ಆ ಒಂದು ವೇದಿಕೆ ಕಾರ್ಯಕ್ರಮದಲ್ಲಿ ಎಲ್ಲಾ ಮುಖಂಡರು ಅಂದ್ರೆ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಹರೀಶ್ G.T. ದೇವೇಗೌಡರಾಗಿರ್ಬೋದು, ಸ್ಥಳೀಯ ಸಂಸದರಾಗಿರ್ತಕ್ಕಂಥ ಯದುವೀರ್ ಒಡೆಯರ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನೀವು ಹೇಳಿದಂಗೆ ಒಂದಷ್ಟು ಜನಕ್ಕೆ ರಾಮಕೃಷ್ಣ ಆಶ್ರಮದಿಂದನೇ ರಾಮಕೃಷ್ಣ ಆಶ್ರಮದಿಂದನೇ ಈಗ ಪಾಸನ್ನ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು 500 ಜನ ಅಥವಾ 1000 ಜನಕ್ಕೆ ಈ ರೀತಿಯಾಗಿ ಅಲ್ಲಿ ಒಂದು ಪಾಸ್ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಈಗ ಅಲ್ಲಿ ಜನರನ್ನು ಕೂಡ ಸೇರಿಸಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲೂ ಕೂಡ ಕಾರ್ಯಕ್ರಮಕ್ಕೆ ಹೋಗಿ ತಮ್ಮ ಭಾಷಣವನ್ನು ಕೂಡ ಮಾಡಿರುವಂತದ್ದು ನರೇಂದ್ರ ಮೋದಿ ಅವರು. ಧನುಷ್, ಕೃಷ್ಣ, ಈಗ ಕೆಲವರಿಗೆ ಪಾಸ್ ಬಗ್ಗೆ ಐಡಿಯಾ ಇರೋದಿಲ್ಲ. ಈಗ ಸಾರ್ವಜನಿಕರು ನೋಡಿ ನೂರಾರು ಸಂಖ್ಯೆಯಲ್ಲಿ ಮೋದಿ ಅವರನ್ನು ನೋಡಬೇಕು ಅಂತ ಬಂದಿರ್ತಾರೆ. ಸೊ ಅಂತವ್ರಿಗೆ ಅಟ್ಲೀಸ್ಟ್ LED ವ್ಯವಸ್ಥೆ ಮಾಡಿ ಹೊರಭಾಗದಲ್ಲಿ ನೋಡುವಂತಹ ವ್ಯವಸ್ಥೆಗಳೇನಾದ್ರೂ ಆಗಿದೆಯಾ? ಹೇಗೆ ಸರ್ಕಾರಿ ಅಥವಾ ಪಕ್ಷದ ಕಾರ್ಯಕ್ರಮ ಆಗಿದ್ದಿದ್ರೆ ಆ ರೀತಿ LED ಪರದೆಯನ್ನು ಆಗ್ತಿದ್ರೇನೋ ಧನುಷಿ. ಆದ್ರೆ ಈಗ ರಾಮಕೃಷ್ಣ ಆಶ್ರಮದ ಕಾರ್ಯಕ್ರಮ ಆಗಿರೋದ್ರಿಂದಾಗಿ ಕೇವಲವಾಗಿ ಅಲ್ಲಿ ಬಂದಂತ ಸಂದರ್ಭದಲ್ಲಿ LED ಒಂದ್ 2-3 LEDಗಳನ್ನ ಹಾಕುವಂತದ್ದು, ಅಂದ್ರೆ ವೇದಿಕೆ ಚಿಕ್ಕದಾಗೋದು ಮತ್ತೆ ಕಾರ್ಯಕ್ರಮದ ಸ್ಥಳ ಕೂಡ ಚಿಕ್ಕದಾಗಿರುವಂತಹ ಒಂದು ಕಾರಣಕ್ಕೋಸ್ಕರವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮಕ್ಕೆ ಅವಕಾಶವನ್ನ ಜನರನ್ನ ಸೇರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಆದ್ರೆ ರಾಮಕೃಷ್ಣ ಆಶ್ರಮದವರು ಎಷ್ಟು ಜನರಿಗೆ ಪಾಸ್ ಅನ್ನು ವಿತರಣೆ ಮಾಡಿದ್ರೆ ಅವರೆಲ್ಲರೂ ಕೂಡ ಭಾಗವಹಿಸುವಂತ ಒಂದು ಸಾಧ್ಯತೆ ಇದೆ. ಆ ಒಂದು ಕಾರಣಕ್ಕೋಸ್ಕರವಾಗಿ ಅಲ್ಲಿ ಜನರನ್ನ ಸೇರಿಸುವಂತದ್ದು ಕೂಡ ಈಗಾಗಲೇ ಅಲ್ಲಿ ಸಿದ್ಧತೆಯನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ವೇದಿಕೆ ಕಾರ್ಯಕ್ರಮವನ್ನ ನೋಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ರಾಮಕೃಷ್ಣ ಆಶ್ರಮದ ಸಂಬಂಧಪಟ್ಟಂತೆ ಯಾರಿದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಬಂದಿರುವಂತದ್ದು. ಈಗ ಪಾಸ್ ತೆಗೆದುಕೊಂಡಂತ ಜನರಲ್ಲೆಲ್ಲರೂ ಕೂಡ ಅಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಎಷ್ಟೊತ್ತು ಬರ್ತಾರೆ ಅಂತ. ಈಗ ತಾನೇ ವಿವೇಕ ಸ್ಮಾರಕವನ್ನ ಹೊಸದಾಗಿ ಏನ್ ಮಾಡಿದ್ದಾರೆ, ಅಲ್ಲಿ ನರೇಂದ್ರ ಮೋದಿ ಅವರು ಅದನ್ನ ಉದ್ಘಾಟನೆ ಮಾಡಿದ ಬಳಿಕವಾಗಿ ಈಗ ಒಂದು ವೀಕ್ಷಣೆ ಮಾಡಿ ಅದಾದ ಬಳಿಕವಾಗಿ ವೇದಿಕೆ ಕಾರ್ಯಕ್ರಮದ ಹತ್ರ ಹೋದಾಗ ಅವರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ರಾಮಕೃಷ್ಣ ಆಶ್ರಮದ ಅವರು ಆಗಿರ್ಬೋದು, ಮತ್ತೊಂದು ಕಡೆ ಸುತ್ತಮುತ್ತಲಿನ ಭಾಗದ ಜನರಾಗಿರ್ಬೋದು, ಅವರೆಲ್ಲರೂ ಕೂಡ ಈಗ ನರೇಂದ್ರ ಮೋದಿ ಅವರು ಕೂಡ ಸ್ವಾಗತ ಕೋರೋದಕ್ಕೂ ಕೂಡ ಮುಂದಾಗಿದ್ದಾರೆ. ಈಗಾಗಲೇ ಶ್ರೀರಾಮ್ ಘೋಷಣೆ ಆಗುವಂತದ್ದು, ಮತ್ತೊಂದು ಕಡೆ ಭಾರತ್ ಮಾತಾ ಕಿ ಜೈ ಅನ್ನುವಂಥದ್ದು, ಮತ್ತೆ ಕಾರ್ಯಕರ್ತರು ಕೂಡ ಬಿಜೆಪಿ ಕಾರ್ಯಕರ್ತರು ಕೂಡ ಈ ನರೇಂದ್ರ ಮೋದಿ ಅವರು ಕೂಡ ಈಗ ಸ್ವಾಗತವನ್ನು ಕೋರಿರುವಂತದ್ದು. ಹಾಗಾಗಿ ಈಗ ರಾಮಕೃಷ್ಣ ಆಶ್ರಮದ ಕಾರ್ಯಕ್ರಮವನ್ನ ಮುಗಿಸಿಕೊಂಡು ವೇದಿಕೆ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಕೂಡ ಈ ಭಾಗಕ್ಕೆ ವಿಶೇಷವಾಗಿ ಈಗಾಗಲೇ ನರೇಂದ್ರ ಮೋದಿ ಅವರು ಇಡೀ ರಾಜ್ಯದಲ್ಲಿ ಒಂದಷ್ಟು ಧಾರ್ಮಿಕ ಕಾರ್ಯಕ್ರಮಗಳ ಕೂಡ ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಬರ್ತಾ ಇರೋದಂತ ಹೆಚ್ಚಿನ ಬಾರಿ ಒಂದು ಉಡುಪಿಗೂ ಕೂಡ ಬಂದಿದ್ರು, ಮತ್ತೊಂದು ಕಡೆ ಮಂಡ್ಯದ ನಾಗಮಂಗಲಕ್ಕೂ ಕೂಡ ಭೇಟಿಯನ್ನು, ಆದಿತ್ಯಗಿರಿ ಮಠಕ್ಕೂ ಕೂಡ ಭೇಟಿಯನ್ನು ಕೊಟ್ಟಿದ್ರು. ಈಗ ಇಲ್ಲಿ ವಿವೇಕ ಸ್ಮಾರಕ ವಿಶೇಷವಾಗಿ ಏನ್ ಕೂಡಿದೆ, ಈ ಒಂದು ಕಾರ್ಯಕ್ರಮಕ್ಕೆ ನರೇಂದ್ರ ಮೋದಿ ಅವರು ಕೂಡ ಬಂದಿರತಕ್ಕಂಥ ಸಂದರ್ಭದಲ್ಲಿ ಸಹಜವಾಗಿಯೇ ಈ ಭಾಗದ ಜನರು ಸಾಕಷ್ಟು ಒಂದಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರ DK ಶಿವಕುಮಾರ್ ಅವರು ನಗುಮೊಗದೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮೈಸೂರಿಗೆ ಸ್ವಾಗತಿಸಿರುವಂತಹ ದೃಶ್ಯವನ್ನ, ಎಕ್ಸ್ಕ್ಲೂಸಿವ್ ಫೋಟೋವನ್ನ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಕೂಡ ಇದ್ದಾರೆ. ಶಾಲನ್ನ ಹೊದಿಸಿ ಹೂಗುಚ್ಛವನ್ನ ನೀಡಿ ಸ್ವಾಗತವನ್ನ ಕೋರಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಂತಹ ಸಂದರ್ಭದಲ್ಲಿ CM DK ಶಿವಕುಮಾರ್ ಹಾಗೂ ರಾಜ್ಯಪಾಲರು ಅವರನ್ನ ಬರಮಾಡಿಕೊಂಡಿದ್ದಾರೆ. ಶಾಲನ್ನ ಹಾಕುವ ಮೂಲಕ ಸ್ವಾಗತವನ್ನ ಕೋರಿರೋರು. ಈ ಸಂದರ್ಭದಲ್ಲಿ BY ವಿಜೇಂದ್ರ ಕೂಡ ಇದ್ರು, ಹಾಗೆಯೇ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಕೂಡ ಇದ್ರು. ಗಮನಿಸ್ತಾ ಹೋಗ್ಬೋದು, ಕೆಲವೇ ಕ್ಷಣಗಳಲ್ಲಿ
ವಿವೇಕ ಸ್ಮಾರಕ ಉದ್ಘಾಟನೆ ಆಗಲಿದೆ. ಅಂದರೆ ಅಲ್ಲಿ ರಾಮಕೃಷ್ಣ ಆಶ್ರಮದ ಮೂಲಕ ಪಾಸ್ಗಳನ್ನು ವಿತರಣೆ ಮಾಡಿರೋದ್ರಿಂದ ಸಾರ್ವಜನಿಕರಿಗೆ ಎಲ್ರಿಗೂ ಕೂಡ ಇಲ್ಲಿ ಕಾರ್ಯಕ್ರಮ ನೋಡೋಕೆ ಅವಕಾಶ ಇರೋದಿಲ್ಲ. ಅಂದರೆ ಅಲ್ಲಿ 1,000ರಿಂದ 2,000ದವರೆಗೆ ಪಾಸ್ ವಿತರಣೆ ಮಾಡಲಾಗಿದೆ. ಸೊ ಹಾಗಾಗಿ ಯಾರಿಗೆಲ್ಲ ಪಾಸ್ ಇರುತ್ತೆ ನೋಡಿ ಅಂಥವರು ಮಾತ್ರ ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬಹುದಾಗಿದೆ. ಸೊ ಈಗಾಗಲೇ ರಸ್ತೆಯ ಮಾರ್ಗದ ಮೂಲಕ ಹೋಗುವಂಥ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕರನ್ನು ನೋಡಿ ತಕ್ಷಣ ಅವರ ವೆಹಿಕಲನ್ನು ನಿಧಾನ ಮಾಡೋಕೆ ಹೇಳಿ ಆ ಸಾರ್ವಜನಿಕರಿಗೂ ಕೂಡ ಕೈ ಬೀಸಿ ವಿಶ್ ಮಾಡಿರೋದು ಕೂಡ ನಾವು ನೋಡಿದ್ವಿ. ಇನ್ನೇನು ಕೆಲವೇ ಕ್ಷಣದಲ್ಲಿ ವಿವೇಕ ಸ್ಮಾರಕ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ. ಅದಾದ ಮೇಲೆ ಕಾರ್ಯಕ್ರಮ ಉದ್ದೇಶಿಸಿ ವೇದಿಕೆ ಕಾರ್ಯಕ್ರಮ ಕೂಡ ಇರುವಂಥದ್ದು, ಅಲ್ಲೂ ಕೂಡ ಪಾಲ್ಗೊಳ್ತಾರೆ. ಬಿಜೆಪಿಯ ಕಡೆಯಿಂದ BY ವಿಜಯೇಂದ್ರ ಇದ್ದಾರೆ. ಸೊ CM DK ಶಿವಕುಮಾರ್ ಕೂಡ ಇರುವಂಥದ್ದು. ಸೊ ಹಾಗಾಗಿ ಒಂದು ಐತಿಹಾಸಿಕ ಕಾರ್ಯಕ್ರಮ ನಡೀತಾ ಇದೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾ ಹೋಗ್ತೀವಿ ಒಂದು ಬ್ರೇಕ್ ಆದ್ಮೇಲೆ.